ಹಲೋ ಎವ್ರಿ ಒನ್, ವೆಲ್ಕಮ್ ಟು ಟಾಕ್ ಆಫ್ ದ ಟೌನ್. ಇವತ್ತು ನಮ್ಮ ಟೌನಲ್ಲಿ ಲಾಫಿಂಗ್ ಬುದ್ಧ ಒಂದು ಕಾಮಿಡಿ ಫಿಲಮ್ ರಿಲೀಸ್ ಆಗಿದೆ. ಬನ್ನಿ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ, ಏನು ರಿವ್ಯೂ ಕೊಡ್ತಾರೆ ಕೇಳೋಣ. ಸರಿಯಾಗಿದೆ, ಸೂಪರ್ ಆಗಿದೆ. ನಮ್ಮ ಪೊಲೀಸರ ಬಗ್ಗೆ ಭಾರಿ ಚೆನ್ನಾಗಿ ತೋರಿಸಿದ್ದಾರೆ. ಬಂದು ಮೂವಿನ ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ತೀನಿ. ಕಾಮಿಡಿ ಮಿಸ್ಟ್ರಿ ಕಾಮಿಡಿ ಎಲ್ಲದೂ ಚೆನ್ನಾಗಿದೆ. ಇವ್ರು ನಮ್ಮ ಪ್ರಭಾ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗು ಚೆನ್ನಾಗಿದೆ, ಮತ್ತು ನಮ್ಮ ಸುಂದರ ಸರ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ಕಾಮಿಡಿನೂ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಸರಿಯಾಗಿದೆ ಮೂವಿ, ಚೆನ್ನಾಗಿದೆ. ಹೇಗಿದೆ ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು? ಕಾಮಿಡಿ ಡೈರೆಕ್ಷನ್ ಚೆನ್ನಾಗಿ ಕಾಮಿಡಿ ಸರಿಯಾಗಿದೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಎಂಟರ್ಟೈನಿಂಗ್ ಕಾಮಿಡಿ ಇದೆ, ಒಳ್ಳೆ ಒಂಥರ ಮಿಸ್ಟ್ರಿ ಇದೆ. ಏನು ಇಷ್ಟ ಆಯ್ತು? ಕಾಮಿಡಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಸಿನಿಮಾ. ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ. ಕಾಮಿಡಿ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ಒಂದು ಹೊಸತನದ ಸಿನಿಮಾ, ಒಂದು ಸಿಂಪಲ್ ಆದ ಕಥೆ ಎಳೆಯನ್ನಿಟ್ಕೊಂಡು ಅದನ್ನು ಎಷ್ಟು ಪರಿಣಾಮಕಾರಿಯಾಗಿ ಹೇಳ್ಬೋದು ಅಂತ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಸರಿಯಾಗಿದೆ. ಪಿಕ್ಚರ್ ಚೆನ್ನಾಗಿದೆ. ಫಸ್ಟ್ ರೋಲು ತುಂಬ ಚೆನ್ನಾಗಿ, ಸೆಕೆಂಡ್ ರೋಲ್ ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಆಗಿ ಬಂದಿದೆ. ಚೆನ್ನಾಗಿ ಓಡೋದು ಪಿಕ್ಚರು. ಅದು ರಿಷಬ್ ಶೆಟ್ಟಿ ಸ್ವಲ್ಪ ಮಾಡಬೇಕಾಯ್ತು, ಅವ್ರದ್ದೊಂದು ಸ್ಮಾಲ್ ರೋಲಾರ ಇರಬೇಕಾಗಿತ್ತು. ತುಂಬ ಚೆನ್ನಾಗಿದೆ ಪಿಕ್ಚರು. ಎಲ್ಲ ಕಾಮಿಡಿ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ಚೆನ್ನಾಗಿದೆ ಫಿಲಮ್. ನಿಜವಾದ ಹಾಸ್ಯ ಚೆನ್ನಾಗಿ ಮೂಡಿದೆ. ಪೊಲೀಸರು ನಿಜ ಜೀವನದ ಹೇಗಿದೆ ಅಂತ ನೈಜ ಚಿತ್ರಣ ಮೂಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ನೋಡಬಹುದು, ನೋ ಪ್ರಾಬ್ಲಮ್. ಸೂಪರ್ ಇದೆ. ಸರಿಯಾಗಿದೆ. ಸೂಪರ್ ಸೂಪರ್ ಆಗಿದೆ. ಏನು ಇಷ್ಟ? ಆ ಸೀನ್ ಸೂಪರ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ಏನು ಇಷ್ಟ ಆಯ್ತು? ಇಲ್ಲ, ಆಟಿಟ್ಯೂಡ್ ಚೆನ್ನಾಗಿತ್ತು, ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಪೊಲೀಸಲ್ಲಿ ಏನಿರ್ಬೇಕಲ್ಲ ಅದನ್ನೆಲ್ಲ ಆಕ್ಚುಲಿ ಕರೆಕ್ಟಾಗಿ ತೋರಿಸಿದ್ದಾರೆ. ಮೇಡಮ್ ಹೇಗಿದೆ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಹೇಗಿದೆ? ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ, ಎಲ್ಲರ ಮನೋರಂಜನವಾಗಿದೆ. ನೋಡುವಂಥ ಫ್ಯಾಮಿಲಿ ಎಲ್ಲ ಬಂದು ನೋಡುವಂಥ ಫಿಲಮ್ಮೆ ಅಂತ ನಮಗೆ ಚೆನ್ನಾಗಿ ಖುಷಿ ಆಯ್ತು. ಚೆನ್ನಾಗಿದೆ, ವೆರಿ ಗುಡ್. ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಜೋಕ್ ಇಷ್ಟ ಆಯ್ತು, ವೇಟ್ ಲಾಸ್ ಮಾಡೋದು ಇಷ್ಟ ಆಯ್ತು. ಓವರಾಲ್ ಚೆನ್ನಾಗಿದೆ. ಪ್ರಭಾ ಶೆಟ್ಟಿ ಅವ್ರದ್ದು ಆಕ್ಟಿಂಗ್ ಇಲ್ಲ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಆಕ್ಟಿಂಗ್ ಎಲ್ಲ ಇಷ್ಟ ಆಯ್ತು. ಫ್ಯಾಮಿಲಿ ವಿಷಯನೇ ಇದೆ. ವೈಟಿಂಗ್ ಸರ್ವಿಸ್ ಅಲ್ಲಿ ಹೆಂಗೆ ಅಂತ ಗೊತ್ತಾಯ್ತು. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ನೋಡ್ಬೋದು ಸರ್. ಮೂವಿ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು, ಜೊತೆಗೆ ಮಾರಲ್ ಇತ್ತು. ಬಾಡಿ ಫಿಟ್ನೆಸ್ ಬಗ್ಗೆ ನಾವೇನು ಮಾಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಅದನ್ನೇ ಇದರಲ್ಲಿ ನೀವು ಆ್ಯಕ್ಟಿವ್ ಆಗಿ ತಗೊಂಡ ಹಾಗೆ ಇತ್ತು. ಇನ್ನು ಎಲ್ಲರೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ನೋಡೋದ್ರಿಂದ ಅವರು ಎಂಟರ್ಟೈನ್ಮೆಂಟು ಆಗುತ್ತೆ, ಒಂದು ಮಾರಲ್ಲೂ ಸಿಗುತ್ತೆ ಅವ್ರಿಗೆ. ಥ್ಯಾಂಕ್ ಯು. ಚೆನ್ನಾಗಿದೆ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಕಾಮಿಡಿ ಎಲ್ಲ ಹೇಗಿದೆ? ಕಾಮಿಡಿ ಅವರು ಜಿಮ್ ಮಾಡ್ತಾರಲ್ಲ, ಹಿಂಗೆ ಬಿದ್ದಿದ್ದಾಳ್ತಲ್ಲ. ಮೊದಲನೇದಾಗಿ ರಿಷಬ್ ಶೆಟ್ಟಿ ಎಲ್ಲ ಮೂವೀಸು ನಮಗೆ ತುಂಬ ಇಷ್ಟ. ಇದರಲ್ಲಿ ನಾವು ಪೊಲೀಸ್ ಆಗಿರೋದ್ರಿಂದ ಪೊಲೀಸ್ ಚಿತ್ರಕಥೆಯನ್ನು ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಅದ್ರ ಜೊತೆಗೆ ಏನು ಪೊಲೀಸ್ನವ್ರಿಗೆ ಮೇಲಾಧಿಕಾರಿಗಳಿರ್ಬೋದು ಮತ್ತು ಕೆಳ ಹಂತದ ಸಿಬ್ಬಂದಿಗಳಿರ್ಬೋದು, ಅವರ ದೈನಂದಿನ ಚಟುವಟಿಕೆಗಳ ಬಗ್ಗೆ ಸ್ಪಷ್ಟವಾಗಿ ಚಿತ್ರೀಕರಿಸಿದ್ದಾರೆ. ಒಟ್ಟಾರೆ ಚಿತ್ರಕಥೆ ತುಂಬ ಚೆನ್ನಾಗಿದೆ. ಹೀಗೆ ರನ್ ಆಗಲಿ ಅಂತ ಹೇಳಿ ಮತ್ತೆ ರಿಷಬ್ ಶೆಟ್ಟಿ ಚಿತ್ರತಂಡಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಏನು ಸ್ಪೆಷಲ್ ಅನ್ಸುತ್ತೆ? ಸ್ಪೆಷಲ್ ಅಂದರೆ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ, ಅಂದರೆ ಅವ್ರದ್ದು ಫಿಟ್ನೆಸ್ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ. ಅದು ಒಳ್ಳೆಯದು. ಥ್ಯಾಂಕ್ ಯು. ಮೂವಿ ಭಾಳ ಚೆನ್ನಾಗಿತ್ತು, ಭಾಳ ಸಿಂಪಲ್ ಇತ್ತು, ನ್ಯಾಚುರಲ್ ಆಗಿತ್ತು. ಆಮೇಲೆ ನಾವು ಪಿಕ್ಚರ್ ಅಂತ ಫೀಲಿಂಗೇ ಬರ್ತಾ ಇದ್ದೀವಿ. ಅದೊಂದೇ ಭಾಳ ಚೆನ್ನಾಗಿ. ಈಗಿನ ಪ್ರೆಸೆಂಟ್ ವರ್ಲ್ಡಲ್ಲಿ ಈಗ ಬರೋ ಫಿಲಮ್ಗಳಲ್ಲಿ ಬರೀ ಒಡಿ ಬಡಿ ಅವೇ ಇರ್ತವೆ. ಬಟ್ ಇದು ಭಾಳ ಸಿಂಪಲ್ ಆಗಿತ್ತು, ಮನಸ್ಸಿಗೆ ನಾಟಂಗಿತ್ತು. ಸೊ ಹಾಗಾಗಿಬಿಟ್ಟು ಸರ್, ಏನು ಜಾಸ್ತಿ ಕಾಮಿಡಿ ಜಾಸ್ತಿನಾ ಅಥವಾ ಕಾಮಿಡಿಯಲ್ಲಿ ಇಟ್ಸ್ ಎ ಮಿಕ್ಸ್ಡ್ ವೆರೈಟಿ ಆಫ್ ಫಿಲ್ಮ್. ಭಾಳ ಚೆನ್ನಾಗಿತ್ತು, ನ್ಯಾಚುರಲ್ ಆಗಿತ್ತು. ಈಗಿನ ಇಂಥ ಪಿಕ್ಚರಲ್ಲಿ ಬರ್ತಾವಲ್ಲ ಅಂತಂದೇಳಿ ನನಗೆ ಇವತ್ತೇ ಆಶ್ಚರ್ಯ ಆಯಿತು. ಯಾಕಂದ್ರೆ ನಾನೇನೋ ಹಿಂಗೆ ಸುಮ್ಮನೆ ಬರೀ ಇದೇ ಥರ ಡ್ಯಾನ್ಸ್ ಗೀನ್ಸ್ ಇರ್ತಾವಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಟ್ ವಾಸ್ ಎ ಡಿಫ್ರೆಂಟ್ ಮೂವಿ ಆರ್ಟ್. ಥ್ಯಾಂಕ್ ಯು.